ನಿವೇಶನವನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂಡಾದ ಮಾಜಿ ಆಯುಕ್ತ ದಿನೇಶ್ಗೆ ಇಡಿ ಸಂಕಷ್ಟ ಶುರುವಾಗಿ ಬಹಳ ಸಮಯನೇ ಆಗೋಗಿದೆ. ಇನ್ನು ಇದೇ ದಿನೇಶ್ನ ಕೋಟಿ ಖಜಾನೆ ಮತ್ತು ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕೊಳ್ಳೋದನ್ನ ಮುಂದುವರಿಸಿದೆ. 23 ಬ್ಯಾಂಕ್ ಅಕೌಂಟ್ಗಳನ್ನ ಇಡಿ ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ. 12 ಸೈಟ್ಗಳನ್ನ ಮುಟ್ಟುಗೋಲು ಹಾಕೊಳ್ಳೋ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಇಡಿಯಿಂದ ಇಲ್ಲಿ ತನಕ ಸಿಗ್ತಾ ಇರೋ ಮಾಹಿತಿ ಪ್ರಕಾರ 18 ಕೋಟಿ ಹಣ ಇರುವಂತಹ ಅಕೌಂಟ್ ಒಂದು ಫ್ರೀಸ್ ಆಗಿದೆ. ಯಾರು ಸರ್ಕಾರಿ ಅಧಿಕಾರಿ ಆಗಿದ್ದವರ ಅಕೌಂಟ್ನಲ್ಲಿ ಪತ್ತೆಯಾಗಿರುವಂತಹ ಅಮೌಂಟ್ನ ಮೊತ್ತ ಅಂದರೆ ಪ್ರಮಾಣ ಎಷ್ಟು ಅಂತ. ಸೊ 18 ಕೋಟಿ ಹಣ, ಇನ್ನೊಂದು ಕಡೆಗೆ 12 ಸೈಟ್ಗಳಂತೆ. ಇದನ್ನು ಬೇನಾಮಿ ಹೆಸರಲ್ಲಿ ಈ ದಿನೇಶ್ ಮಾಡಿದ್ರು ಅನ್ನೋದು ಆರೋಪ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಈ 12 ಸೈಟ್ಗಳು ದಿನೇಶ್ ಬೇನಾಮಿ ಹೆಸರಲ್ಲಿ ಮಾಡಿದ್ರು ಅಂತ, ಎಲ್ಲೆಲ್ಲಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನೇನು ಮಾಹಿತಿ ಇದೆ, ಮತ್ತೆ ದಿನೇಶ್ ಅರೆಸ್ಟ್ ಆಯಿತು, ಗ್ರಿಲ್ ಆಗ್ತಾ ಇದೆ, ಉಳಿದವರಿಗೂ ಕಂಟಕ ಹೇಗೆ ಮುಂದುವರಿಯುತ್ತೆ ಅಂತ ಮುರಳಿ. ಮಮತಾ, ಇಲ್ಲಿ ಸ್ವಾರಸ್ಯಕರ ವಿಚಾರ ಏನಂದ್ರೆ, ಈಗ ಇಡಿ ಅಧಿಕಾರಿಗಳು ಆತನನ್ನ ಬಂಧನಕ್ಕೊಳಪಡಿಸಿದ ಬಳಿಕ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗಿರುವಂತದ್ದು. ಅದರಲ್ಲೂ ಕೂಡ ಜಿಟಿ ದಿನೇಶ್ ಏನಿದ್ದಾರೆ, ಮನೆ ಕೆಲಸದವರ ಹೆಸರಲ್ಲೂ ಕೂಡ ಅವರ ಹೆಸರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಕೋಟಿ ಹಣದ ವ್ಯವಹಾರವನ್ನ ಮಾಡಿದ್ದ ಅನ್ನೋದು ಸ್ಪಷ್ಟವಾಗಿ ಈಗ ಇಡಿ ಅಧಿಕಾರಿಗಳಿಗೆ ಗೊತ್ತಾಗಿರುವಂತದ್ದು. ಯಾಕೆಂದ್ರೆ ಒಬ್ಬ ಮನೆ ಕೆಲಸದಾಕೆ ಆತನ ಮನೆಗೆ ಸಾಕಷ್ಟು ವರ್ಷಗಳಿಂದ ಕೆಲಸಕ್ಕೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಆಕೆಯಿಂದ ಅಕೌಂಟ್ ಅನ್ನ ಮಾಡಿಸುವಂತದ್ದು. ಆಕೆ ಅಕೌಂಟ್ ನಲ್ಲಿ ಸರಿಸುಮಾರು 1 ಕೋಟಿಗೂ ಹೆಚ್ಚು ಹಣವನ್ನ ಇರ್ತಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಕ್ಕಿದಾವೆ. ಅದನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಫ್ರೀಸ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಇಡಿ ಅಧಿಕಾರಿಗಳು ಆತನ ಬಂಧನಕ್ಕೊಳಪಡಿಸೋದಕ್ಕಿಂತ ಮುಂಚಿತವಾಗಿ 12 ಸೈಟ್ಗಳನ್ನ ಏನು ಮುಟ್ಟುಗೋಲು ಹಾಕೊಂಡಿದ್ರು. ಅಂದ್ರೆ ಮೈಸೂರಿನಲ್ಲಿ ಇರ್ಬೋದು ಮತ್ತು ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲೂ ಕೂಡ ಆತ ಬೇನಾಮಿ ಹೆಸರಿನಲ್ಲಿ ಮತ್ತು ಆತನ ಬಾಮಾಯ್ದನ ಹೆಸರಿನಲ್ಲಿ ಸಾಕಷ್ಟು ಬೇನಾಮಿ ಆಸ್ತಿಗಳನ್ನ ಮಾಡಿದ ಮತ್ತು ಸೈಟ್ಗಳನ್ನ ಮಾಡಿದ. ಅದನ್ನೆಲ್ಲ ಕೂಡ ಈಗಾಗಲೇ ಮುಟ್ಟುಗೋಲನ್ನ ಹಾಕೊಂಡಿದ್ರು. ಇನ್ನು ಅಕೌಂಟ್ ನಲ್ಲಿ ಬೇರೆ ಅಕೌಂಟ್ಗಳೇನಿತ್ತು, ಬೇರೆ ಅಕೌಂಟ್ಗಳಲ್ಲಿ ಇರ್ತಿದಂತ 18 ಕೋಟಿ ಹಣ ಏನಿತ್ತು, 18 ಕೋಟಿ ಹಣವನ್ನು ಕೂಡ ಇಡಿ ಅಧಿಕಾರಿಗಳು ಫ್ರೀಸ್ ಅನ್ನ ಮಾಡಿದ್ದಾರೆ. ಫ್ರೀಸ್ ಅನ್ನ ಮಾಡಿ ಮುಟ್ಟುಗೋಲು ಹಾಕುವಂತದ್ದು ಮತ್ತು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿರುವಂತದ್ದು ಮನಿ ಲ್ಯಾಂಡ್ರಿಂಗ್ ಮತ್ತು ಹಣದ ದುರ್ಬಳಕೆಯನ್ನ ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇದೆ. 9 ದಿನಗಳ ಕಾಲ ಇಡಿ ಅಧಿಕಾರಿಗಳು ಕಟ್ಟಡಕ್ಕೆ ತೀರ್ಕೊಂಡಿದ್ದಾರೆ. 9 ದಿನಗಳಲ್ಲಿ ಯಾವ್ಯಾವ ಮಾಹಿತಿಗಳಿದ್ದಾವೆ ಮತ್ತು ಈತನ ಜೊತೆಲಿ ಈತ ಬಂಧನ ಆದ ಬಳಿಕ ಇನ್ನೊಂದಷ್ಟು ಭಯ ಹುಟ್ಕೊಂಡಿರುವಂತದ್ದು ರಾಜಕಾರಣಿಗಳಿಗೆ. ಯಾಕಂದ್ರೆ ರಾಜಕಾರಣಿಗಳ ಜೊತೆಯಲ್ಲಿ ಈತ ನಿಕಟ ಸಂಪರ್ಕವನ್ನ ಇಟ್ಕೊಂಡಿದ್ದ, ಜೊತೆಗೆ ಅವ್ರಿಗೆ ಫೇವರ್ ಅನ್ನ ಮಾಡೋ ನೆಪದಲ್ಲಿ ಸಾಕಷ್ಟು ಹಣವನ್ನ ಕೊಟ್ಟಿರುವಂತದ್ದು ಮತ್ತು ಸೈಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು ಇಡಿ ಅಧಿಕಾರಿಗಳ ತನಿಖೆಯ ಮೇಲೆ ಈಗ ರಾಜಕಾರಣಿಗಳಿಗೂ ಕೂಡ ಭಯ ಪ್ರಾರಂಭವಾಗಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.